ನನ್ನ ಪತ್ರಿಕಾ ನೀವು ಇನ್ನೊಂದು ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಗಳನ್ನು ತಿಳಿಸ್ತೀನಿ. ನನ್ನ ಜೀವನದ ಎಲ್ಲ ವಿಷಯಗಳನ್ನು ಒಂದು ಯಾವುದೇ ಒಂದು ಹುದ್ದೆಯಲ್ಲಿ ಅವನಿಗೆ ಸಿಗಬೇಕಾದ್ರೆ ಆತ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನ ಅದನ್ನು ಪ್ರಾಮಾಣಿಕೆಯಿಂದ ಮತ್ತು ಪೂಜಾ ಮನೋಭಾವದಿಂದ ಕೆಲಸ ಮಾಡಿದಾಗ, ಶ್ರದ್ಧೆಯಿಂದ ಮಾಡಿದಾಗ ಆತನಿಗೆ ಯಾವುದಾದ್ರೂ ಒಂದು ಪ್ರತಿಫಲ ಸಿಗ್ತದ ಅನ್ನೋದಕ್ಕೆ ಉದಾಹರಣೆ ನಾನೇ. ಕಳೆದ 38 ವರ್ಷಗಳ ಹಿಂದೆ ಈ ದೇವದುರ್ಗ ಅಂದರೆ ಇಡೀ ಏಷ್ಯಾ ಖಂಡದಲ್ಲೇ ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ತಾಲೂಕಾದು. ವಿಶೇಷವಾಗಿ ಆ ತಾಲೂಕದಲ್ಲಿ ನಮ್ಮ ಭಾಗ ಮತ್ತಷ್ಟು ಹಿಂದುಳಿದದ್ದು. ಇಲ್ಲಿವರೆಗೂ ನಮ್ಮ ಭಾಗದಿಂದ ಯಾವುದೇ ರೀತಿಯ ಅಭಿವೃದ್ಧಿ ವಿಷಯ ಆಗಲಿ ಮತ್ತು ರಾಜಕೀಯ ವಿಷಯದಲ್ಲಿ ದೇವದುರ್ಗ ತಾಲೂಕಲ್ಲಿ ಮತ್ತು ನಮ್ಮ ಭಾಗ ಹಿಂದುಳಿದಂಥ ಅಂಥ ಒಂದು ಕುಗ್ರಾಮದಲ್ಲಿ ನಾನು ಜನಿಸಿ ನನ್ನ ಸೇವೆಯನ್ನು ನಾನು ಮೂಲತಃವಾಗಿ ನಾನು ಪತ್ರಿಕಾಗೋಸ್ಕರ ನನಗೆ ಆಸಕ್ತಿ ಇರಲಿಲ್ಲ. ಬಡತನ ಕುಟುಂಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ಓದಿ ಬೇಗ ನೌಕರಿ ಸಿಗ್ತಕ್ಕಂಥದ್ದು ಯಾವುದಾದ್ರೂ ಉದ್ಯೋಗ ನೋಡೋಂತೇಳಿ ನಮ್ಮ ಮನೆಯಲ್ಲಿ ಒಂದು ಅಪೇಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಆವಾಗ ತಾಂತ್ರಿಕ ಶಿಕ್ಷಣ ಪಡೆದರೆ ಬೇಗ ಉದ್ಯೋಗ, ಸ್ವಯಂ ಉದ್ಯೋಗ ಪಡೆಯುವುದರಿಂದ ಉದ್ಯೋಗ ಸಿಗ್ತದೆ ಕಾರಣಕ್ಕಾಗಿ ನಾನು ITI ಸೇರಿದೆ. ITI